ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನನ್ನ ಮಿನಿ ವ್ಲಾಗ್ನ ನಾನು ಇವತ್ತು ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಂದರೆ ನೆನ್ನೆ RCB ಮ್ಯಾಚ್ ಇತ್ತು. ಸೊ ನನ್ನ ಹಸ್ಬೆಂಡು ತುಂಬ ಟೆನ್ಷನಿಂದ ಮ್ಯಾಚ್ ನೋಡ್ತಾಯಿದ್ರು. ಅವರಿಗೆ ಸ್ಪೆಷಲಾಗಿ ಡಿನ್ನರ್ ಏನಾದರೂ ಮಾಡೋಣ ಅಂತ ಹೇಳಿ ಬಂದೆ. ಸೊ ಡಿನ್ನರ್ಗೆ ಪ್ರಿಪೇರ್ ಮಾಡಲಿಕ್ಕೆ ಇಲ್ಲಿ ಪನ್ನೀರ್ ಇತ್ತು. ಸೊ ಪನ್ನೀರೇ ಒಂದು ಈಸಿಯಾಗಿರೋ ಗ್ರೇವಿ ಮಾಡೋಣ ಅಂತೇಳಿ ಟೆನ್ಷನಲ್ಲಿ ಒಂದು ಈಸಿಯಾಗಿರೋ ಗ್ರೇವಿ ಮಾಡ್ಕೊಬೇಕು, ಅಥವಾ ನಿಮಗೆ ಅರ್ಜೆಂಟಾಗಿ ಒಂದು ಗ್ರೇವಿ ಮಾಡ್ಕೊಬೇಕಂದ್ರೆ ಇದನ್ನು ಮಾಡ್ಕೋಬೋದು. ಸಖತ್ ಈಸಿ ಇದನ್ನು ಮಾಡೋದು. ಜಸ್ಟ್ ಏನೂ ಇಲ್ಲ, ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಸಾಲ್ಟ್ ಹಾಕಬೇಕು. ಸಾಲ್ಟ್ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ. ಸೊ ಅದನ್ನು ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಬಿಟ್ಟಿದ್ದೀನಿ. ಎಕ್ಸ್ಟ್ರಾ ಎಲ್ಲ ಏನೂ ಹಾಕೋದಿಲ್ಲ, ಸಖತ್ ಟೇಸ್ಟಿ ಆಗುತ್ತೆ. ನಿಮ್ಗೆ ಅರ್ಜೆಂಟಿಗೆ ಟೈಮ್ ಇಲ್ಲ ಅಂದರೆ ಈ ಗ್ರೇವಿನ ಆರಾಮಾಗಿ ಮಾಡ್ಕೋಬೋದು. ಗ್ರೇವಿ ಎಲ್ಲ ಒಂಥರ ಸೆಮಿ ಗ್ರೇವಿ, ಸ್ವಲ್ಪ ಫ್ರೈ ಥರನೂ ಇರುತ್ತೆ. ಸೊ ಆ ಥರ ಮಾಡ್ಕೋಬೋದು. ಅದನ್ನು ಸ್ವಲ್ಪ ಬೇಯಲಿಕ್ಕೆ ಬಿಟ್ಬಿಟ್ಟು ಇನ್ನೊಂದು ಕಡೆ ಗರಂ ಮಸಾಲ ಖಾಲಿಯಾಗಿತ್ತು ಮನೇಲಿ. ಸೊ ಗರಂ ಮಸಾಲ ಮಾಡ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಮಾಡೋದಂತೂ ಸಖತ್ ಈಸಿ. ನಾವೆಲ್ಲ ಸ್ಪೈಸಸ್ಸು ತಂದಿರ್ತೀವಲ್ವ, ಚಕ್ಕೆ, ಲವಂಗ, ಕಾಳುಮೆಣಸು ಮತ್ತು ಏಲಕ್ಕಿ, ಗಸಗಸೆ, ಚಕ್ಕರ್ ಮೊಗ್ಗು, ಕೊತ್ತಂಬರಿ ಮತ್ತು ಎಲ್ಲದನ್ನು ಮನೇಲಿ ಏನೇನು ಇರುತ್ತೋ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಒಂದು ಪುಡಿ ಮಾಡ್ಕೊಂಬಿಟ್ರೆ ಆಯಿತು. ಅದೇ ಗರಂ ಮಸಾಲ. ಚಿಕನ್ಗೆಲ್ಲ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಅಂಗಡಿಯಿಂದ ಏನಕ್ಕೆ ನಾವು ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರೋ ಗರಂ ಮಸಾಲ, ಚಿಕನ್ ಮಸಾಲ ತಂದು ಮಾಡಬೇಕು. ಈ ಥರ ಮನೇಲೇ ಮಾಡಿಕೊಂಡು ಆರಾಮಾಗಿ ಹೆಲ್ದಿಯಾಗಿ ತಿನ್ಬೋದಲ್ವ. ಅದೇ ಮಾಡ್ಕೊಂಡಿರೋದನ್ನೇ ಒಂದು 3/4 ಸ್ಪೂನ್ ಹಾಕಿದ್ದೀನಿ ಇದಕ್ಕೇನೆ ಫ್ರೈ ಮಾಡಲಿಕ್ಕೆ. ಅದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟೂ ಅಷ್ಟೇ ನಾನು ಮನೇಲೇ ಮಾಡೋದು. ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಅದೊಂದು ಚೂರು ಕುದ್ಮೇಲೆ ನಾನು ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೆ ಅಲ್ವ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇಷ್ಟೇ. ಇದಕ್ಕೊಂದು ಸ್ವಲ್ಪ ಖಾರದ ಪುಡಿ, ಸ್ಪೈಸಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೋಬೋದು. ಅದಾದಮೇಲೆ ಇದನ್ನು ಮುಚ್ಚಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಆಯಿತು. ಅದ್ರ ಜೊತೆಗೆ ಮಧ್ಯಾಹ್ನ ಮಾಡಿದ್ದು ದಾಲ್ ಇತ್ತು. ಸೊ ನಾನು ಅದನ್ನು ಫುಲ್ ಗ್ರೇವಿ ಥರ ಮಾಡ್ಕೊಂಡಿಲ್ಲ. ಅದಾಯಿತು. ಇನ್ನೇನು ಮ್ಯಾಚು ತುಂಬ ಟೆನ್ಷನಿಂದ ನನ್ನ ಹಸ್ಬೆಂಡ್ ನೋಡ್ತಾಯಿದ್ರು. ಸೊ ಅವರಿಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಚಪಾತಿ ಲಟ್ಸೋಣ ಅಂತ ಹೇಳಿ ಬಂದೆ. ಚಪಾತಿ ತಿನ್ಕೊಳ್ತಾ ಮ್ಯಾಚ್ ನೋಡ್ಬೋದಲ್ಲ, ಅದಕ್ಕೋಸ್ಕರ ಡಿನ್ನರ್ಗೆ ಸ್ವಲ್ಪ ಲೈಟಾಗಿಯೇ ನಾವು ಯಾವಾಗಲೂ ತಿಂತೀವಿ. ಚಪಾತಿ ಇಲ್ಲ ಅಂದರೆ ರೊಟ್ಟಿ ಆ ಥರ ಏನಾದರೂ ಮಾಡ್ಕೊಂಡು ತಿಂತೀವಿ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಬಂದುಬಿಟ್ಟು ಹೆಲ್ಪ್ ಮಾಡ್ತಾಯಿದ್ರು. ನಾವಿಬ್ಬರು ಹಾಗೇ ಯಾವುದೇ ಅಡುಗೆ ಮಾಡೋದಿರಲಿ, ಏನೇ ಕೆಲಸ ಮಾಡೋದಿದ್ರೂ ಇಬ್ಬರು ಸೇರಿಬಿಟ್ಟೇ ಮಾಡ್ತೀವಿ. ಗಂಡ ಹೆಂಡತಿ ಅಂದರೆ ಹಾಗೆ ಅಲ್ವಾ. ಇಬ್ಬರು ಸೇರಿಬಿಟ್ಟು ಏನೇ ಕೆಲಸ ಮಾಡಿದ್ರೂ ಅದು ತುಂಬ ಬೇಗನೂ ಆಗುತ್ತೆ, ಈಸಿಯಾಗೂ ಆಗುತ್ತೆ. ಡಿನ್ನರು ರೆಡಿ ಆಯಿತು. ಇವಾಗ RCB ಮ್ಯಾಚ್ನು ಫೈನಲಿಗೆ ಬಂದಿತ್ತು. RCBನೂ ವಿನ್ ಆದರೂ ತುಂಬಾ ಖುಷಿಯಾಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.